ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಅದಕ್ಕೆ ಕಾರಣಗಳಿಗಾಗಿ ತನಿಖೆ ಕೂಡ ನಡೀತಾ ಇದೆ. ಆದರೆ ಈ ವಿಮಾನ ಪತನದ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಒಂದು ದೊಡ್ಡ ಅನುಮಾನ ಮೂಡಿದೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಆ ಒಂದು ವಿಡಿಯೋ. ಏನದು ವಿಡಿಯೋ, ಏನಿದೆ ಆ ವಿಡಿಯೋದಲ್ಲಿ, ಅದರ ಇನ್ ಡೀಟೇಲ್ಸ್ ಅಲ್ಲಿದೆ. ಡಕೋಟಾ ವಿಮಾನವಾಗಿದ್ದ ಪತನವಾದ ಬೋಯಿಂಗ್. ಭಾರಿ ಸದ್ದು ಮಾಡ್ತಿದೆ ಪ್ರಯಾಣಿಕನೊಬ್ಬನ ವಿಡಿಯೋ. And as usual, the in-flight entertainment is not working. Leave in-flight entertainment. This light, it is also not working. If I press this cabin crew button, it's not working either. Nothing is working. Nothing at all. AC ಕೆಲಸ ಮಾಡ್ತಿಲ್ಲ, ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ. ಇದು ಡ್ರೀಮ್ ಲೈನರ್ ಅಂತೆ. ಹೀಗೆಂದು ಯುವಕನೊಬ್ಬ ಮಾಡಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಆಕಾಶ ವತ್ಸ ಅನ್ನೋ ಯುವಕ ಎಕ್ಸ್ ಅಕೌಂಟ್ ನಲ್ಲಿ ಹಾಕಿರೋ ಈ ವಿಡಿಯೋ ನಿನ್ನೆ ಗುಜರಾತ್ನ ಅಹಮದಾಬಾದ್ ನಲ್ಲಿ ಪತನವಾದ ಅದೇ ಬೋಯಿಂಗ್ 787 AI 171 ವಿಮಾನದ್ದು ಅಂತ ಉಲ್ಲೇಖಿಸಿದ್ದಾನೆ. We are almost about to taxi, but this AC is not working. Look at everyone, and it's people, they are using these magazines. AC is not working at all. And as usual, your TV screens are also not working. Neither this button for calling the cabin crew. Nothing is working. Nothing. Not even the light is working. See, is this what you are providing? And as usual, that is why Air India is considered as one of the worst airlines in the world. AC is still not working, and today it is very, very, very hot in Delhi. And it's a Dreamliner 787. See, I'm sweating like hell. ಹೀಗೆ ಸುಮಾರು 1.5 ನಿಮಿಷಗಳ 2 ವಿಡಿಯೋ ಪೋಸ್ಟ್ ಮಾಡಿರುವ ಈ ಯುವಕ ಬೇಕಿದ್ರೆ ಏರ್ ಇಂಡಿಯಾದವರು ಹೆಚ್ಚಿನ ಮಾಹಿತಿಗೆ ನನ್ನನ್ನ ಸಂಪರ್ಕಿಸಬಹುದು ಅಂತ ಹೇಳಿದ್ದಾನೆ. ದೆಹಲಿಯಿಂದ ಅಹಮದಾಬಾದ್ಗೆ ಇದೇ ವಿಮಾನದಲ್ಲಿ ಬಂದಿದ್ದಾಗಿ ಹೇಳಿದ್ದಾನೆ. ಹೀಗಾಗಿ ಈ ವಿಡಿಯೋ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಏರ್ ಇಂಡಿಯಾ ಬಳಸಿದ ವಿಮಾನ ಡಕೋಟಾ ವಿಮಾನವಾಗಿತ್ತ ಅಂತ ಸಾರ್ವಜನಿಕರಲ್ಲಿ ಚರ್ಚೆ ಶುರುವಾಗಿದೆ. ಪತನಗೊಂಡ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ 11 ವರ್ಷ ಹಳೆಯದ್ದು. 36279 ಸೀರಿಯಲ್ ನಂಬರ್ನ VT-ANB ಹೆಸರಿನಲ್ಲಿ ನೋಂದಣಿಯಾಗಿತ್ತು. ಏರ್ ಇಂಡಿಯಾ ಸಂಸ್ಥೆಗೆ 2014ರಲ್ಲಿ ವಿಮಾನ ಸೇರ್ಪಡೆ ಮಾಡಲಾಗಿತ್ತು. ಇಂಗ್ಲೆಂಡ್ ಕಂಪನಿ GE ತಯಾರಿಸುವ ಡಬಲ್ ಇಂಜಿನ್ ಇರುವ ವಿಮಾನವಿದು. ಈಗಾಗಲೇ 11 ವರ್ಷಗಳಲ್ಲಿ ಹಲವು ಬಾರಿ ಈ ವಿಮಾನ ಹಾರಾಟ ನಡೆಸಿದೆ. ಯಾವುದೇ ಸಮಸ್ಯೆ ಇಲ್ಲದೆ ಓಡಾಡಿದೆ. ಆದ್ರೀಗ ಈ ಘೋರ ಘಟನೆ ನಡೆದಿರೋದ್ರಿಂದ ವಿಮಾನದ ಸಾಮರ್ಥ್ಯದ ಮೇಲೆ ಸಾಕಷ್ಟು ಅನುಮಾನಗಳನ್ನ ಮೂಡಿಸಿದೆ. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಸಾಕ್ಷಿ ಹೇಳಿದ ವಿಡಿಯೋ. ಅಹಮದಾಬಾದ್ನಲ್ಲಿ ವಿಮಾನ ಪತನಕ್ಕೆ ಕಾರಣ ವಿದ್ಯುತ್ ಸಂಪರ್ಕ ಕಡಿತ ಇರಬಹುದು ಅಂತ ಅನುಭವಿ ಪೈಲಟ್ಗಳು ಅಭಿಪ್ರಾಯ ಪಡ್ತಿದ್ದಾರೆ. ಈ ಆಕಾಶ್ ಅನ್ನೋ ಯುವಕ ಮಾಡಿರೋ ವಿಡಿಯೋದಲ್ಲೂ AC ಕೆಲಸ ಮಾಡ್ತಿಲ್ಲ, ಲೈಟ್ ಆನ್ ಆಗ್ತಿಲ್ಲ ಅನ್ನೋ ಆರೋಪಗಳನ್ನ ಮಾಡಿದ್ದಾನೆ. ಹೀಗಾಗಿ ಈ ವಿಮಾನದಲ್ಲಿ ವಿದ್ಯುತ್ ಸಮಸ್ಯೆ ಸಾಧ್ಯತೆ ಇರುವ ಅನುಮಾನವನ್ನ ಈ ವಿಡಿಯೋಗಳು ಹೆಚ್ಚಿಸ್ತಿವೆ. ಬ್ಯಾಕಪ್ ಟರ್ಬೈನ್ ಇರಲಿಲ್ಲ, ತಜ್ಞರ ಅನುಮಾನ. ವಿಮಾನದಲ್ಲಿ ವಿದ್ಯುತ್ ಸಂಪರ್ಕ ಸಮಸ್ಯೆ ಬರಲು ಸಾಧ್ಯವಿಲ್ಲ. ಡಬಲ್ ಇಂಜಿನ್ ಹೊಂದಿರುವ ಬೋಯಿಂಗ್ 787 ವಿಮಾನದಲ್ಲಿ 2 ಇಂಜಿನ್ ಫೇಲ್ ಆಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಹೀಗಾದ್ರೂ ರ್ಯಾಮ್ ಏರ್ ಟರ್ಬೈನ್ ಅನ್ನು ಎಮರ್ಜೆನ್ಸಿ ಬ್ಯಾಕಪ್ ಟರ್ಬೈನ್ ಇರುತ್ತೆ. ಅದು ಅಗತ್ಯ ಸ್ಥಳಗಳಿಗೆ ವಿದ್ಯುತ್ ಪೂರೈಸುತ್ತೆ. ಆದ್ರೆ ಆ ಟರ್ಬೈನ್ ಇದರಲ್ಲಿ ಇರಲಿಲ್ಲ ಅನ್ನಿಸುತ್ತೆ ಅಂತ ತಜ್ಞರು ಅನುಮಾನ ವ್ಯಕ್ತಪಡಿಸಿದ್ದಾರೆ.
ಮಧ್ಯಾಹ್ನ 1:10 ವಿಮಾನ 1:38ಕ್ಕೆ ಟೇಕ್ ಆಫ್ ಆಯ್ತು. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ವಿಮಾನ ಟಿಕೆಟ್ ಮತ್ತು ಬದುಕುಳಿದ ರಮೇಶ್ ಫ್ಲೈಟ್ ಟಿಕೆಟ್ನಲ್ಲೂ ಡಿಪಾರ್ಚರ್ ಟೈಮ್ ಮಧ್ಯಾಹ್ನ 1:10 ಅಂತ ನಮೂದಾಗಿದೆ. ಸಾಮಾನ್ಯವಾಗಿ ವಿಮಾನಗಳು ಟೇಕ್ ಆಫ್ ಆಗುವ ಸಮಯವನ್ನೇ ಡಿಪಾರ್ಚರ್ ಟೈಮ್ ಅಂತ ನಮೂದಿಸ್ತಾರೆ. ಆದ್ರೆ ಪತನವಾದ ವಿಮಾನ ಟೇಕ್ ಆಫ್ ಆಗಿರೋದು ಮಧ್ಯಾಹ್ನ 1:38. ಹಾಗಾದ್ರೆ ಇಲ್ಲಿ ವಿಮಾನ ಅರ್ಧ ಗಂಟೆ ವಿಳಂಬವಾಯ್ತಾ? ವಿಳಂಬ ಆಗಿದ್ದಕ್ಕೆ ಕಾರಣವೇನು? ವಿಳಂಬ ಆಗಿರೋದು ತಾಂತ್ರಿಕ ದೋಷದಿಂದಲ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಮುನ್ನೆಲೆಗೆ ಬಂದ ಬೋಯಿಂಗ್ ವಿಮಾನಗಳ ವಿವಾದ. ಒಂದೆಡೆ ವಿಮಾನ ಪತನದ ಬಗ್ಗೆ ಹಲವು ರೀತಿಯ ಚರ್ಚೆಗಳು ನಡೆಯುತ್ತಿದ್ದು, ಈಗ ಬೋಯಿಂಗ್ ವಿರುದ್ಧ ದಾಖಲಾದ ಕೇಸ್ಗಳ ಬಗ್ಗೆಯೂ ಚರ್ಚೆ ಆರಂಭವಾಗಿದೆ. ಬೋಯಿಂಗ್ 787 ವಿಮಾನದ ಅಸೆಂಬ್ಲಿಯಲ್ಲಿ ಅಪಾಯಕಾರಿ ಸಿಸ್ಟಮ್ ಇದೆ ಅಂತ ಈ ಹಿಂದೆ ಇದೇ ಕಂಪನಿ ಇಂಜಿನಿಯರ್ಗಳು ದೂರು ನೀಡಿದ್ರಂತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೆಲಸದಿಂದ ತೆಗೆದ್ರು ಅಂತಲೂ ಅವರು ಆರೋಪಿಸಿದ್ರು. ಇದೀಗ ಬೋಯಿಂಗ್ ವಿಮಾನದ ಸುರಕ್ಷತೆಯ ವಿಚಾರ ಕೂಡ ದುರಂತದ ಬೆನ್ನಲ್ಲೇ ಮುನ್ನೆಲೆಗೆ ಬರ್ತಿದೆ. ಏನೇ ಆಗ್ಲಿ, ಈಗ ವಿಮಾನ ಪತನದ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದೆ, ಹಲವು ಪ್ರಶ್ನೆಗಳು ಮೂಡಿದೆ. ಇದಕ್ಕೆ ಬ್ಲಾಕ್ ಬಾಕ್ಸ್ ಒಂದೇ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.